ಬೆಂಗಳೂರಿಗರೇ ಬಿ ಕೇರ್ಫುಲ್. ಬೆಂಗಳೂರಿನಲ್ಲಿ ನೀವೇನಾದರೂ ಸೈಟ್ ಖರೀದಿ ಮಾಡುವಂತಹ ಆಲೋಚನೆ ಇದ್ದರೆ ಬಿ ಕೇರ್ಫುಲ್. ಯಾಕೆಂದರೆ BDA ರಿಲೀಸ್ ಮಾಡಿದೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಅನಧಿಕೃತ ಲೇಔಟ್ಗಳ ಪಟ್ಟಿ. ಅದೇನು ಒಂದಲ್ಲ ಎರಡಲ್ಲ, ಬೆಂಗಳೂರಿನಲ್ಲಿ ಬರೋಬ್ಬರಿ 279 ಅನಧಿಕೃತ ಲೇಔಟ್ಗಳು ಇದೆಯಂತೆ. BDAಯಿಂದ ಅನುಮತಿಯನ್ನು ಪಡೆಯದೆ ಸೈಟ್ ನಿರ್ಮಾಣ ಮಾಡಿದ್ದು, ಅನಧಿಕೃತವಾಗಿ ಬಡಾವಣೆ ನಿರ್ಮಾಣ ಮಾಡಿದವರ ವಿರುದ್ಧ ಈಗ BDA ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ನೋಡಿ. ಬೆಂಗಳೂರಿನಲ್ಲಿ ಸೈಟ್ ಖರೀದಿಗೂ ಮುನ್ನ ಬಿ ಅಲರ್ಟ್. ಐಟಿಸಿಯಲ್ಲಿವೆ ಬರೋಬ್ಬರಿ 279 ಅನಧಿಕೃತ ಲೇಔಟ್. BDAಯಿಂದ ಅನಧಿಕೃತ ಲೇಔಟ್ಗಳ ಪಟ್ಟಿ ರಿಲೀಸ್. ಬೆಂಗಳೂರಿನ 8 ವಲಯಗಳಲ್ಲೂ ಲೇಔಟ್ ನಿರ್ಮಾಣದ ಹಾವಳಿಗಳು ಜಾಸ್ತಿ ಆಗಿವೆ. ಜನ ಅಷ್ಟು ಇಷ್ಟು ದುಡ್ಡು ಕೊಟ್ಟು ಸೈಟ್ ಖರೀದಿ ಮಾಡ್ತಾರೆ. ನಂತರ ಅವರಿಗೆ ಮೋಸ ಆಗಿರೋ ಎಕ್ಸಾಂಪಲ್ಸ್ ಅದೆಷ್ಟೋ ಇವೆ. ಅದೇ ರೀತಿ BDA ಜನ ಮೋಸ ಹೋಗಬಾರದು, ಅಲರ್ಟ್ ಆಗಿರಬೇಕು ಅಂತ ಅನಧಿಕೃತ ಲೇಔಟ್ಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ BDA ಅನುಮತಿ ಪಡ್ಕೊಳ್ಳದೆ ಬರೋಬ್ಬರಿ 279 ಲೇಔಟ್ ನಿರ್ಮಾಣ ಆಗಿದ್ದು, ಅವೆಲ್ಲ ಅನಧಿಕೃತ ಅಂತ ಲಿಸ್ಟ್ ರಿಲೀಸ್ ಮಾಡಲಾಗಿದೆ. ಸೈಟ್ ಖರೀದಿ ಮಾಡುವವರು ಎಚ್ಚರ ವಹಿಸಬೇಕು ಅಂತ BDA ಎಚ್ಚರಿಸಿದೆ. ಇನ್ನು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಅನಧಿಕೃತ ಲೇಔಟ್ಗಳು ನಿರ್ಮಾಣ ಆಗಿದೆ ಅಂತ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಅನಧಿಕೃತ ಲೇಔಟ್ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಪೂರ್ವದಲ್ಲಿ 47 ಲೇಔಟ್ ಆಗಿದೆ. ಯಲಹಂಕದಲ್ಲಿ 25 ಲೇಔಟ್ ಆಗಿದ್ರೆ, ಬೆಂಗಳೂರು ದಕ್ಷಿಣದಲ್ಲಿ 46 ಲೇಔಟ್ ಆಗಿದೆ. ಇತ್ತ ಆನೇಕಲ್ನಲ್ಲೂ ಕೂಡ 75 ಲೇಔಟ್ ಆಗಿದೆ. ಹೀಗೆ ಒಟ್ಟು 279 ಲೇಔಟ್ಗಳು ಅನಧಿಕೃತ ಅಂತ BDA ಲಿಸ್ಟ್ ಮಾಡ್ಕೊಂಡಿದೆ. ಇನ್ನು ಈ ಲೇಔಟ್ಗಳಲ್ಲಿ ರಸ್ತೆ, ಪಾರ್ಕ್, ಉದ್ಯಾನವನಕ್ಕೆ ಸರಿಯಾಗಿ ಜಾಗ ಬಿಟ್ಟಿಲ್ಲ. ಹಲವು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ರಸ್ತೆ ನಿರ್ಮಾಣದ ರೂಲ್ಸ್ ಮೀರಿದ್ದಾರೆ. ಉದ್ಯಾನವನಗಳಿಗೆ ಜಾಗ ಮೀಸಲು ಇಡದೆ ಇರೋದು, ಸೆಟ್ ಬ್ಯಾಕ್ ಬಿಡದೆ, ಈ ರೀತಿ ನಿಯಮಗಳು ಉಲ್ಲಂಘನೆ ಆಗಿವೆ. ಹೀಗಾಗಿ BDA ಅನಧಿಕೃತ ಲೇಔಟ್ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಅನಧಿಕೃತ ಲೇಔಟ್ ನಿರ್ಮಾಣ ಮಾಡಿ ಜನರಿಗೆ ಮೋಸ ಮಾಡೋ ಪ್ರಯತ್ನ ನಡೆದಿದೆ ಅಂತ BDA ಹೇಳಿದೆ. ಅನಧಿಕೃತ ಲೇಔಟ್ ನಿರ್ಮಾಣ ಮಾಡಿದವರ ವಿರುದ್ಧ BDA ಕಾನೂನು ಹೋರಾಟಕ್ಕೆ ಚಿಂತನೆ ನಡೆಸಿದ್ದು, ಏನು ಕ್ರಮ ಆಗತ್ತೆ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.